ನಮಸ್ಕಾರ ಸ್ನೇಹಿತರೆ. ತಲಪಡಿಯಿಂದ ಚೆಂಗಳ ತನಕ ತಿರುವನಂತಪುರ ತನಕ ಒಂದು ಬೃಹದಾಕಾರದ 4x4 ಮತ್ತೆ 2 ಓವರ್ಟೇಕಿಂಗ್ ಹೀಗೆ ದೊಡ್ಡ ಬೃಹದಾಕಾರದ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಸಾಧಾರಣ ಕಾಸರಗೋಡು ತನಕ 90% ನಿರ್ಮಾಣ ಕಂಪ್ಲೀಟ್ ಆಗಿದೆ. ಇನ್ನು 10% ಬಾಕಿ ಇದೆ. ಹೀಗಿರುವಾಗ ಒಂದು ಒಳ್ಳೆ ವಿಚಾರ ಅದು. ಅದರಲ್ಲಿ ಅನೇಕ ಲೋಪದೋಷಗಳು, ಕೊರತೆಗಳು, ತೊಂದರೆಗಳು, ಸಮಸ್ಯೆಗಳು, ಜನರ ಸಮಸ್ಯೆಗಳು, ಇನ್ನಿತರ ಟ್ರಾಫಿಕ್ ಸಮಸ್ಯೆಗಳು ಎಲ್ಲ ಸೇರಿ ಒಂದು ತರದ ಅಸ್ತವ್ಯಸ್ತವಾಗಿದೆ. ಈಗ ಮತ್ತೊಂದು ತಲೆನೋವು ಬಂದಿದೆ ಎಂದರೆ ಪ್ರಾಣಿಗಳ ಪಾಸಿಂಗ್, ಅಡ್ಡದಿಡ್ಡಿ ಆಚೆ ಈಚೆ ಹೋಗುವಂಥದ್ದು. ಒಮ್ಮೆ ಪ್ರಾಣಿಗಳು ಯಾವುದೋ ದನ ಆಗಿರ್ಬೋದು, ದನದ್ದು ಬಹಳ ವೈರಲ್ ಆಗಿತ್ತು ಸುದ್ದಿ. ಸಾಧಾರಣವಾಗಿ ನಿಮ್ಗೆ ನ್ಯೂಸ್ ಅಲ್ಲಿ ನೋಡಿರ್ಬೋದು ನೀವು. ದನಗಳು ರಾಶಿಯಾಗಿ ಒಳಗೆ ಬಂದ ಮೇಲೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಡುಗಳು ಬಂದ ಮೇಲೆ ಅಲ್ಲೇ ಮಲಗಿ ರಾತ್ರಿ ತನಕ ಅಲ್ಲೇ ಮಲಗಿ ಮತ್ತೆ ರಾತ್ರಿ ಆಚೆ ಈಚೆ ತಿರುಗಾಡುದು. ಅದಕ್ಕೆ ಹೋಗ್ಲಿಕ್ಕಿಲ್ಲ, ಯಾಕಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ, ಬಂದದ್ದು ಎಲ್ಲಿ ಅಂತ ಗೊತ್ತಾಗುದಿಲ್ಲ ದನಗಳಿಗೆ. ಮುಖ್ಯವಾಗಿ ಅಲ್ಲಲ್ಲಿ ಗೋಡೆ ಕಟ್ಟಿದ್ದಾರೆ. ಹೀಗಿರುವಾಗ ಇದೊಂದು ದೊಡ್ಡ ಆಕ್ಸಿಡೆಂಟ್ ಸಮಸ್ಯೆಗೆ ಕಾರಣ ಆಗ್ಬಹುದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಆಕ್ಸಿಡೆಂಟ್ಗಳು ಬಹುಶಃ ಭಾರತ ದೇಶದಲ್ಲಿ ಈ ತಲಪಡಿಯಿಂದ 66 NH 66ರಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗಬಹುದು. ಈಗಲೇ ಅತಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿರುವಂತ ಸ್ಥಳಗಳಿವೆ ಈ ಮಂಜೇಶ್ವರದ ಆಸುಪಾಸಿನಲ್ಲಿ. ತುಮಿನಡೆಲ್ಲಾಯಿತು, ಮತ್ತೆ ನಮ್ಮ ಉಪ್ಪಳ ಗೇಟ್ ದೊಡ್ಡ ಇದನ್ನು ಬರೆಯಿತು, ದಾಖಲೆಯನ್ನು ಬರೆಯಿತು, ಇನ್ನು ಕೂಡ ಬರೆಯುತ್ತದೆ. ಅದು ನಿಲ್ಲುವುದಿಲ್ಲ, ಯಾಕಂದ್ರೆ ರಸ್ತೆ ಆ ರೀತಿ ಉಂಟು. ಯಾರಿಗೂ ಬೇಡದ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಯಾಕೋ ಒಂದು ಹೆಸರಿಗೋಸ್ಕರನೋ ಅಥವಾ ಅಭಿವೃದ್ಧಿ ಆಗಿದೆ ಎನ್ನುವುದಕ್ಕೋಸ್ಕರನೋ ಈ ರೀತಿಯ ರಸ್ತೆ ನಿರ್ಮಾಣ ಆಗಿದೆ. ಇನ್ನದಕ್ಕೆ ಪರಿಹಾರ ಇಲ್ಲ, ಯಾಕಂದ್ರೆ ಅದು ಹೀಗೆ ಮುಂದೂಡಿತು ಹೋಗ್ಬೇಕು. ಆದರೆ ನಾವೇ ಜಾಗ್ರತೆ ವಹಿಸಬೇಕು. ಯಾಕಂದ್ರೆ ಹೋಗುವಂತ ಸಂದರ್ಭದಲ್ಲಿ ಬೈಕ್ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು, ರಿಕ್ಷಾ ಹೋಗ್ಲಿಕ್ಕಿಂತ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಕಾರುಗಳು ಕೂಡ ಅತಿ ಸ್ಪೀಡ್ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ, ಲಾರಿಗಳು ಸ್ಪೀಡ್ ಅಂತ ಹೋಗುವಂತ ಸಂದರ್ಭದಲ್ಲಿ, 100ರಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಬ್ರೇಕ್ ಆಗಿದ್ರೆ ಏನೆಲ್ಲ ಆಗ್ತದೆ ಅಂತ. ಸರಣಿ ಅಪಘಾತಗಳು 100% ಇದೆ. ದನ ಬಂತಂತೇಳಿ ಒಂದು ಆಕ್ಸಿಡೆಂಟ್ ಆದ್ರೆ ಅದರ ಹಿಂದೆ ಮೂವಿಯಲ್ಲಿ ನೀವು ನೋಡಿದಾಗೆ ಅನೇಕ ಆಕ್ಸಿಡೆಂಟ್ಗಳಾಗಿ ಅನೇಕ ಜೀವಗಳು ಹೋಗುವಂತ 100% ಸಮಯ ಬರ್ತದೆ ಮುಂದೆ. ಈಗ ಇತ್ತೀಚೆಗೆ ದನಗಳು, ಆಡುಗಳು, ನಾನು ಎಷ್ಟೋ ನೋಡಿದ್ದೇನೆ, ಆಡುಗಳು ಅಲ್ಲಲ್ಲಿ ಮಲಗಿವೆ. ಅದು ಯಾವಾಗ ಎದ್ದೇಳ್ತದೆ ಅಂತ ನಮಗೆ ಗೊತ್ತಾಗುದಿಲ್ಲ. ಸ್ಪೀಡಲ್ಲಿ ಹೋಗುವಂತ ಸಂದರ್ಭದಲ್ಲಿ ಟರ್ನಲ್ ಎಲ್ಲ ಕಾಣುವುದಿಲ್ಲ. ಈಚೆಯಿಂದ ಗೋಡೆ ಇದ್ರೆ ಆಚೆಗೆ ಏನು ಬರ್ತಾ ಉಂಟು, ಏನು ಹೋಗ್ತಾ ಉಂಟು ಗೊತ್ತಾಗುದಿಲ್ಲ. ಅದು ಯಾವಾಗ ಎದ್ದು, ಆಡುಗಳು ನಿಮ್ಗೆ ಗೊತ್ತಿರ್ಬೋದು, ಆಡು ನಾಯಿ ಎಲ್ಲ ಸೇಮ್. ಒಂದು ಕಡೆಯಿಂದ ಒಳಗೆ ಬಂದ ಮತ್ತೆ ಹೊರಗೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಮತ್ತೆ ಅಲ್ಲಿ ಸ್ಟ್ರೈಕ್ ಮಾಡಿ ಆಗ್ಬೇಕು. ಅದಕ್ಕೆ ಇನ್ನು ಯಾವ ರೀತಿಯ ಪರಿಹಾರ ಇದೆ ಎನ್ನುವುದು ಕೂಡ ಗೊತ್ತಿಲ್ಲ. ಈಗ ನೋಡುವ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಇಲ್ಲ. ಯಾಕಂದ್ರೆ ದನಗಳು ತನ್ನಷ್ಟಕ್ಕೆ ಹೋಗ್ತವೆ, ತನ್ನಷ್ಟಕ್ಕೆ ಬರ್ತವೆ. ದನಗಳು ಕೂಡ ಹೆಚ್ಚಾಗಿವೆ. ಒಂದು ಕಾಲ ದನಗಳು ಇರಲಿಲ್ಲ, ಈಗ ದನಗಳು ಜಾಸ್ತಿ ಆಗಿವೆ. ಈ ರೋಡ್ ದೊಡ್ಡದಾದ್ಮೇಲೆ ದನಗಳು, ಆಡುಗಳೆಲ್ಲ ಕಂಡಗಟ್ಟೆ ಉಂಟು. ಉಪ್ಪಳದಲ್ಲಿ, ತುಮಿನಡಿಯಲ್ಲಿ ಜಾಸ್ತಿ ಕಾಣ್ತಾ ಬರ್ತವೆ. ಜೊತೆಗೆ ಮನುಷ್ಯರು ಕೂಡ ಅಡ್ಡದಿಡ್ಡಿ ಚಲಿಸುವಂಥದ್ದು. ಗೋಡೆಯನ್ನು ದಾಟಿ ಕೆಲವರು ಜನರು ಆಚೆ ಈಚೆ ಪಾಸ್ ಆಗುವುದನ್ನು ನಾನು ನೋಡಿದ್ದೇನೆ. ಅದು ಹಾಗೆ ಆಗುದು ತುಂಬಾ ಒಂದು ರೀತಿಯ ಅಪಾಯ. ಅದು ತುಂಬಾ ಅಪಾಯ. ಸ್ಪೀಡಲ್ಲಿ ಬರುವಂತ ಸಂದರ್ಭದಲ್ಲಿ ಇವರಿಗೂ ಕಾಣುದಿಲ್ಲ, ಅವರಿಗೂ ಕಾಣುದಿಲ್ಲ, ನಡೆಯುವವನಿಗೂ ಕಾಣುದಿಲ್ಲ, ಬಿಡುವವನಿಗೂ ಕಾಣುದಿಲ್ಲ. ಮುಂದೆ ನೋಡ್ಬೇಕು ಏನಾಗ್ತದೆ ಅಂತ ಹೇಳಿ. ದೊಡ್ಡದಾದ ಒಂದು ನಿರ್ಮಾಣಕ್ಕೆ ಅಷ್ಟೇ ದೊಡ್ಡದಾದ ಒಂದು ಕುಖ್ಯಾತಿ ಕೂಡ ಬರ್ಬೋದಾ ಎನ್ನುವಂತ ಒಂದು ದುಃಖ ಸಾಮಾನ್ಯರಲ್ಲಿದೆ. ಇಷ್ಟರೊಳಗೆ ಸಾಧಾರಣವಾಗಿ ಪ್ರಖ್ಯಾತಿಗಿಂತ ಕುಖ್ಯಾತಿಯ ಬಂದಾಗಿದೆ. ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅನೇಕರ ಬಾಯಲ್ಲಿ ಇಷ್ಟು ದೊಡ್ಡ ಬೇಕಾಗಿರ್ಲಿಲ್ಲ, ಸಾಮಾನ್ಯರ ಬಾಯಲ್ಲಿ ಇಷ್ಟು ದೊಡ್ಡದು ಬೇಕಾಗಿರ್ಲಿಲ್ಲ. ಸಾಧಾರಣ ಸಾಕಾಗಿತ್ತು. ಎನ್ನದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಆಗಿದೆ. ಏನು ಪ್ರಖ್ಯಾತಿ ಬಂದ್ರೆ ಉತ್ತಮ, ಕುಖ್ಯಾತಿ ಬಂದ್ರೆ ನಮಗೆ ನಾಚಿಕೆ ಅಷ್ಟೇ, ಬೇರೆ ಯಾರಿಗಲ್ಲ. ನೋಡುವಾಗ ದೊಡ್ಡ ಅಗಲವಾಗಿ
ದೊಡ್ಡ ಏರ್ಪೋರ್ಟ್ ಅಲ್ಲಿ ಇರುವಂತ ರಸ್ತೆ. ಆದ್ರೆ ಅದರ ಹಿನ್ನೆಲೆ, ಅದರ ವಿಷಯಗಳನ್ನು ತನಿಖೆಗೆ ಒಳಪಡಿಸಿದಾಗ ಅದರಲ್ಲಿ ಎಷ್ಟು ಜೀವ ಹೋಗ್ತದೆ, ಜೀವ ದಿನಕ್ಕೆ ಎಷ್ಟೆಲ್ಲ ಹೋಗ್ತದೆ, ಏನೆಲ್ಲ ಆಗ್ತದೆ ಮುಂದೆ ನೋಡ್ಬೇಕು. ಅಂದ್ರೆ ಈಗ ಅದು ಕಂಪ್ಲೀಟ್ ಆಗ್ಲಿಲ್ಲ, ಕಂಪ್ಲೀಟ್ ಆದ್ಮೇಲೆ ಏನೆಲ್ಲ ಆಗ್ತದೆ ಗೊತ್ತಿಲ್ಲ. ಕಂಪ್ಲೀಟ್ ಆಗುವವರೆಗೆ ನಾವು ವೇಟ್ ಮಾಡ್ಬೇಕು. ಕಂಪ್ಲೀಟ್ ಆದ್ಮೇಲೆ ಪ್ರಖ್ಯಾತಿ ಬಂದ್ರೆ ಒಳ್ಳೇದು. ಇಲ್ಲಾದ್ರೆ ಆ ದನಗಳು ಪ್ರಾಣಿಗಳೆಲ್ಲ ಅಡ್ಡಾದಿಡ್ಡಿ, ನಾನೊಂದು ವಿಡಿಯೋ ಮಾಡಿದ್ದೆ, ಸ್ಟೆಪ್ ಇಂದ ಮೇಲೆ ಹೋಗ್ಲಿಕ್ಕೆ ಪ್ರಾಣಿಗಳಿಗೆ ಮತ್ತು ಪ್ರಾಯದವರಿಗೆ ಆಗುದಿಲ್ಲ ಅಂತ. ಅದೇ ರೀತಿ ಪ್ರಾಣಿಗಳು ಅಲ್ಲಿಂದ ಹೋಗಲ್ಲ, ಅದಕ್ಕೆ ಬುದ್ಧಿ ಕೂಡ ಇಲ್ಲ. ಅದು ಅಲ್ಲಿಂದ ಹೋಗಲ್ಲ, ಅದು ಇಲ್ಲಿಂದಲೇ ಹೋಗ್ತದೆ. ಆದ್ರೆ ಹೋದ್ಮೇಲೆ ರಿಟರ್ನ್ ಬರ್ಲಿಕ್ಕೆ ಅದಕ್ಕೆ ಆಗಲ್ಲ, ಯಾಕಂದ್ರೆ ಅದು ಗೋಡೆ ಅಡ್ಡ ಇದೆ. ಆದ ಕಾರಣ ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಏನಾದ್ರೂ ಆಗ್ಲಿ, ಕುಖ್ಯಾತಿಯೂ ಬರ್ಬೋದು, ಪ್ರಖ್ಯಾತಿಯೂ ಬರ್ಬೋದು. ಪ್ರಖ್ಯಾತಿ ಅಂತ ಇಷ್ಟರವರೆಗೆ ಬರ್ಲಿಲ್ಲ, ಮುಂದೆ ಬರ್ತದ ಗೊತ್ತಿಲ್ಲ. ಮಾಡಿದವರೇ ಪ್ರಖ್ಯಾತಿ ಹೇಳ್ಬೋದು ಅಷ್ಟೇ, ಮಾಡಿದವರೇ ಅದನ್ನು ಹೊಗಳ್ಬೇಕು ಹೊರತು ಸಾಮಾನ್ಯರು ಹೊಗಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಸಮಸ್ಯೆಗಳ ದೊಡ್ಡ ಕಟ್ಟು ಬಂದು ನಿಂತಿದೆ, ಕೊರತೆಗಳು ದೊಡ್ಡ ಬಂದು ನಿಂತಿದೆ. ಈಗಿರುವಂತ ಸಂದರ್ಭದಲ್ಲಿ ಕೊರತೆಗಳೇ ಜಾಸ್ತಿ ಆದ್ರೆ ಅದನ್ನು ಯಾರು ಹೊಗಳುದಿಲ್ಲ, ತೆಗಳುದೇ ಹೊರತು ಹೊಗಳುದಿಲ್ಲ. ಅದಕ್ಕೆ ಸಮಸ್ಯೆಗಳಿಗೆ ಹೇಗಾದ್ರೂ ಒಂದು ಪರಿಹಾರ ಸರ್ಕಾರ ಮಾಡಿದ್ರೆ ಒಳ್ಳೇದು. ಇಲ್ಲಾದ್ರೆ ಈಗಲೇ ಕೇಂದ್ರ ಸರ್ಕಾರಕ್ಕೆ ಅದನ್ನು ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳುವಂತ ಒಂದು ಮಾಹಿತಿ ಉಂಟು. ಅದು ಬಿಟ್ಟು ಕೊಟ್ಟರೆ ಕೇಂದ್ರ ಸರ್ಕಾರದ ಮುಂದೆ ಯಾವ ರೀತಿ ಅದನ್ನು ಖಾಲಿ ಟೋಲ್ ತೆಗೆದು ಅದರಲ್ಲಿ ಸರಿ ಮಾಡ್ತಾರ, ಅಥವಾ ಅದಕ್ಕೆ ಸಮಸ್ಯೆಗೆ ಏನಾದ್ರು ಪರಿಹಾರ ಕಂಡುಕೊಳ್ತಾರ, ಕಾದು ನೋಡ್ಬೇಕಾಗಿದೆ.